ನೋಡಿ ವಿಜಯಪುರಕ್ಕೆ ಹೋಗೋಣ. ಎಳನೀರು ಮಾರ್ತಿದ್ದ ಮಹಿಳೆಯನ್ನ ಬಳಸಿಕೊಂಡು ಹನಿ ಟ್ರ್ಯಾಪ್ ಮಾಡಲಾಗಿದೆ. ವಿಜಯಪುರದ ಇಂಡಿಯಲ್ಲಿ ಬ್ಯಾಂಕ್ ಮ್ಯಾನೇಜರ್ಗೆ ಈ ರೀತಿಯ ಹನಿ ಟ್ರ್ಯಾಪ್ ಮಾಡಲಾಗಿರೋದು, ಪ್ರಯತ್ನ ಪಟ್ಟಿರೋದು. ಅದು ಯಾರು? ಎಳನೀರು ಮಾರುತ್ತಿದ್ದ ಮಹಿಳೆಯನ್ನ ಬಳಸಿಕೊಂಡು ಮ್ಯಾನೇಜರನ್ನೇ ಟಾರ್ಗೆಟ್ ಮಾಡಿತ್ತು. ಈಗ ಈ ಮ್ಯಾನೇಜರನ್ನ ಟಾರ್ಗೆಟ್ ಮಾಡಿದ ತಾಯಿಯ ಖಾಸಗಿ ವಿಡಿಯೋವನ್ನ ಸೆರೆ ಹಿಡಿಯಲಾಗಿತ್ತು. ಅದು ಯಾರಿಂದ ಅದನ್ನು ಹೇಳ್ತೀನಿ. ಹೋಮ್ ಗಾರ್ಡ್ ನಕಲಿ ಪತ್ರಕರ್ತನಿಂದ ಹನಿ ಟ್ರ್ಯಾಪ್ಗೆ ಪ್ಲಾನ್ ಮಾಡಲಾಗಿತ್ತು. ನೋಡಿ, ಒಂದು ಹನಿ ಟ್ರ್ಯಾಪ್ ಮಾಡೋದಕ್ಕೆ ತಾಯಿಯನ್ನ ಬಳಸಿರೋದು. ಇಂಥ ಘಟನೆ ವಿಜಯಪುರದ ಇಂಡಿಯಲ್ಲಾಗಿದೆ. ಮ್ಯಾನೇಜರ್ನೇ ಟಾರ್ಗೆಟ್ ಮಾಡಿರೋದು. ಹನಿ ಟ್ರ್ಯಾಪ್ ಮಾಡಬೇಕು, ಆತನನ್ನ ಬಲೆಗೆ ಬೀಳಿಸಬೇಕು, ಬ್ಲ್ಯಾಕ್ ಮೇಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಳನೀರು ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಂತಹ ಮಹಿಳೆಯನ್ನ ಬಳಸಿಕೊಂಡು ಹನಿ ಟ್ರ್ಯಾಪ್ ಮಾಡಲಾಗಿದೆ. ಪ್ಲಾನಿಂಗ್ ಇತ್ತು. ಆ ಮ್ಯಾನೇಜರ್ ಬಲೆ ಬೀಳಿಸೋದಕ್ಕೆ ಕಾರಣ ಏನು, ಅವರ ಅಜೆಂಡಾ ಏನಾಗಿತ್ತು, ಅದನ್ನು ಹೇಳ್ತಾ ಹೋಗ್ತೀನಿ. ನೋಡಿ, ಬ್ಯಾಂಕ್ ಮ್ಯಾನೇಜರ್ ಆಗಾಗ ಎಳನೀರು ಕುಡಿಯೋದಕ್ಕೆ ಬರ್ತಾ ಇದ್ದಂತೆ ಅದೇ ಸ್ಥಳಕ್ಕೆ. ಆಗ ಈ ಮ್ಯಾನೇಜರ್ನ ಮನೆಗೆ ಕರ್ಕೊಂಡು ಹೋಗಿರ್ತಾರಂತೆ ಕಮಲಮ್ಮ ಅವರು. ಆಗ ಖಾಸಗಿ ವಿಡಿಯೋವನ್ನ ಸೆರೆ ಹಿಡಿದಿದ್ದು ಯಾರು ಗೊತ್ತಾ? ಕಮಲಮ್ಮನ ಮಗ. ಆ ವಿಡಿಯೋಗಳನ್ನ ಈ ತೌಸಿಫ್ ಮಹೇಶ್ಗೆ ಕೊಟ್ಟಿರ್ತಾನೆ. ಮಗನ ಹೆಸರು ಅಮೂಲ್ ಅಂತ. ಹೋಮ್ ಗಾರ್ಡ್ ತೌಸಿಫು ಹಾಗೆ ನಕಲಿ ಪತ್ರಕರ್ತ ಮಹೇಶ್, ಇವರಿಬ್ಬರಿಗೆ ವಿಡಿಯೋ ಕೊಟ್ಟಿದ್ದು. ಬ್ಯಾಂಕ್ ಮ್ಯಾನೇಜರ್ಗೆ 25 ಲಕ್ಷ ಹಣಕ್ಕೆ ಬೇಡಿಕೆ ಇಡುತ್ತೆ ಆ ಗ್ಯಾಂಗು. ಹಣ ಕೊಡು, ನನಗೆ 25 ಲಕ್ಷ, ಕೊಡಲಿಲ್ಲ ಅಂತಂದರೆ ವಿಡಿಯೋವನ್ನು ವೈರಲ್ ಮಾಡಿಬಿಡ್ತೀನಿ ಅಂತ. ಅದಾದಮೇಲೆ ಭಯಗೊಂಡು 4 ಲಕ್ಷ ಕೊಡೋದಕ್ಕೂ ಮುಂದಾಗ್ತಾರಂತೆ ಬ್ಯಾಂಕ್ ಮ್ಯಾನೇಜರ್. ಅವಾಗ 10 ಲಕ್ಷ ಕೊಡಲೇಬೇಕು ಅಂತ ಹನಿ ಗ್ಯಾಂಗು ಬೆದರಿಸಿತ್ತೆ. ಆಗ ಇದು ಇಲ್ಲಿಗೆ ಬಿಟ್ಟರೆ ಸರಿ ಹೋಗಲ್ಲ ಅಂತ ಇಂಡಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ತಾರೆ ಬ್ಯಾಂಕ್ ಮ್ಯಾನೇಜರ್. ಈಗ ಕಮಲಮ್ಮ, ಆಕೆಯ ಮಗ ಅಮೂಲ್ ಜೊತೆಗೆ ಈ ಗ್ಯಾಂಗ್ನಲ್ಲಿ ಇಬ್ಬರು ಸದಸ್ಯರು ತೌಸಿಫ್ ಮತ್ತು ಮಹೇಶ್ ಅವರಿಬ್ಬರ ವಿರುದ್ಧವೂ ಕೇಸ್ ದಾಖಲಾಗಿದೆ. ತಾಯಿಯ ಖಾಸಗಿ ವಿಡಿಯೋವನ್ನು ಸೆರೆ ಹಿಡಿದಿರ್ತಾರೆ ಮಗ ಅಮೂಲ್, ಅವನು ಕೂಡ ಅರೆಸ್ಟ್ ಆಗಿದ್ದಾನೆ. ಇನ್ನುಳಿದ 3 ಜನಕ್ಕೆ ಪತ್ತೆ ಹಚ್ಚಲಾಗಿದೆ. 10ಕ್ಕೂ ಅಧಿಕ ಜನರ ಖಾಸಗಿ ವಿಡಿಯೋವನ್ನು ಇವರು ಈ ಗ್ಯಾಂಗ್ ಮಾಡ್ಕೊಂಡಿತ್ತು ಅನ್ನುವಂಥ ಶಂಕೆ. ಈ ಹೋಮ್ ಗಾರ್ಡು ತೌಸಿಫ್ ಇವನೇ. ಎಳನೀರು ಮಾಡ್ಕೊಂಡಿದ್ದಂತಹ ಕಮಲಮ್ಮ ಈಕೆಯನ್ನು ಬಳಸಿಕೊಂಡು ಹನಿ ಟ್ರ್ಯಾಪ್ಗೆ ಮುಂದಾಗಿದ್ದು. ಈಗ ಇಂಡಿ ಶಹರ ಪೊಲೀಸರು ಪ್ರಕರಣವನ್ನು ಕೈಗೊಂಡಿದ್ದಾರೆ. ನೋಡಿ, ಈತನೇ ಈ ತಾಯಿಯ ಮಗ ಅಮೂಲ್. ಈತನೇ ವಿಡಿಯೋ ಮಾಡಿಬಿಟ್ಟು ಆ ಮ್ಯಾನೇಜರ್ಗೆ ಬೆದರಿಕೆ ಆಗ್ತಾ ಇದ್ದಿದ್ದು, 10 ಲಕ್ಷ ರೂಪಾಯಿ ಕೊಡು ಅಂತ. ಅಂದರೆ ಒಂದು 4 ಲಕ್ಷಕ್ಕೆ ಆಯಿತು ಕೊಡ್ತೀನಿ ಅಂತ ಬ್ಯಾಂಕ್ ಮ್ಯಾನೇಜರ್ ಒಪ್ಕೊಳ್ತಾರಂತೆ ಹೇದರಿ. ಆದರೆ ಯಾವಾಗ ಇವರು ಇಲ್ಲ ಆಗೋದಿಲ್ಲ, ಇನ್ನೂ ಜಾಸ್ತಿ ದುಡ್ಡು ಬೇಕು, ಒಂದು 10 ಲಕ್ಷ ಬೇಕು, 15 ಲಕ್ಷ ಬೇಕು ಅಂತೇಳಿ ಕೇಳಿದ್ನಲ್ಲ, ಆಗ ನೋಡಿ ಈ ವ್ಯಕ್ತಿ ಮಹೇಶ್ ನಕಲಿ ಪತ್ರಕರ್ತ. ಈತನೂ ಕೂಡ ಈ ಗ್ಯಾಂಗ್ನಲ್ಲಿ ಶಾಮೀಲಾಗಿದ್ದ. ಒಬ್ಬ ಹೋಮ್ ಗಾರ್ಡ್, ಒಬ್ಬ ನಕಲಿ ಪತ್ರಕರ್ತ, ಮತ್ತೊಬ್ಬ ಮಗ, ಮತ್ತೊಬ್ಬರು ತಾಯಿ. 4 ಜನರ ವಿರುದ್ಧವೂ ಕೇಸ್ ಆಗಿದೆ. ಈಗ ಇನ್ನೂ ಈ ಕೇಸಲ್ಲಿ ಇನ್ನೊಂದು 10 ಜನ ಭಾಗಿಯಾಗಿರೋ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಬ್ಯಾಂಕ್ ಮ್ಯಾನೇಜರ್ ಒಬ್ಬರಿಗೆ ಅಲ್ಲ, ಇನ್ನೂ ಎಷ್ಟೋ ಜನಕ್ಕೆ ಇದೇ ರೀತಿಯಾಗಿ ಹನಿ ಟ್ರ್ಯಾಪ್ ಮಾಡಿ ವಸೂಲಿ ಮಾಡಿದ್ದಾರೆ ಅನ್ನೋ ಅನುಮಾನದ ಮೇರೆಗೂ ಕೂಡ ತನಿಖೆ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್ ಫೋನ್ ಸಂಪರ್ಕದಲ್ಲಿ. ಸುನಿಲ್, ಈ ಗ್ಯಾಂಗ್ ಹೆಂಗೆ ಕೆಲಸ ಮಾಡ್ತಾ ಇತ್ತು, ಜೊತೆಗೆ ಮೇಲ್ನೋಟಕ್ಕೆ ಇದೇ ರೀತಿಯಾಗಿ ಇನ್ನೊಂದಷ್ಟು ಕೇಸ್ಗಳು ಮಾಡಿದ್ದಾರೆ ಅನ್ನುವಂಥ ಶಂಕೆ ಯಾವ ಹಂತದಲ್ಲಿದೆ ಈಗ ತನಿಖೆ? ಪಟ್ಟಣದಲ್ಲಿ ಹನಿ ಟ್ರ್ಯಾಪ್ ಮಾಡಿರುವಂತ ಪ್ರಕರಣ ಒಂದು ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ ಮೇಲೆ ಆತನಿಗೆ ಹನಿ ಟ್ರ್ಯಾಪ್ ಮಾಡಿ ಆತನಿಂದ ಹಣ ವಸೂಲಿ ಮಾಡ್ಲಿಕ್ಕೆ ಕೂಡ ಯತ್ನವನ್ನ ಮಾಡಿದ್ದಾರೆ. ಏನು ಮಹಿಳೆಯಾದಂತ ಅವಳ ಹೆಸರು ನಾವು ಬದಲಿಸಿದೀವಿ, ಕಮಲಮ್ಮ ಅಂತ ಹೇಳಿ. ಆ ಮಹಿಳೆಯನ್ನ ಬಳಸ್ಕೊಂಡು ಆಕೆ ಇಂಡಿ ಪಟ್ಟಣದ ಡಿವೈಎಸ್ಪಿ ಕಚೇರಿ ಹತ್ರ ಏನು ಎಳ್ನೀರು ಮಾರಾಟ ಮಾಡ್ತಾ ಇದ್ಲು, ಆ ಮಹಿಳೆಯನ್ನ ಬಳಸ್ಕೊಂಡು ಬ್ಯಾಂಕ್ ಮ್ಯಾನೇಜರ್ ನೊಂದಿಗೆ ವಿಡಿಯೋವನ್ನ ಮಾಡ್ಕೊಂಡು ಆ ಬಳಿಕ ಮ್ಯಾನೇಜರ್ಗೆ ವಿಡಿಯೋನ ತೋರಿಸಿ ನಿನ್ನ ವಿಡಿಯೋ ಲೀಕ್ ಆಗತ್ತೆ ಅಥವಾ ಬೇರೆ ಬೇರೆ ಕಡೆ ದೂರು ಕೂಡ ದಾಖಲಿಸ್ತೀವಿ ಒಂದು ಹೇಳುವ ಮೂಲಕ ಮ್ಯಾನೇಜರ್ಗೆ ಹೆದರಿಸಿರುವಂತದ್ದು. ಇದರಿಂದ ಹೆದರ್ಕೊಂಡ ಮ್ಯಾನೇಜರ್ ಹಣ ಕೊಡ್ಲಿಕ್ಕೆ ಕೂಡ ಮುಂದಾಗ್ತಾರೆ. ಮೊದಲಿಗೆ ಆತನಿಗೆ 25 ಲಕ್ಷ ಡಿಮ್ಯಾಂಡ್ ಇಡುವಂತದ್ದು. ಕೊನೆಗೆ 10 ಲಕ್ಷ ಆದ್ರೂ ನೀನ್ ಕೊಡ್ಲೇಬೇಕು, ಕೊಡದಿದ್ರೆ ನಾವು ವಿಡಿಯೋನ ಬಹಿರಂಗ ಪಡಿಸ್ತೀವಿ, ಮಾಧ್ಯಮದಲ್ಲಿ ಹಾಕ್ತಿವಿ, ಯೂಟ್ಯೂಬ್ ಅಲ್ಲಿ ಹಾಕ್ತಿವಿ ಎಂಬ ಮಾತನ್ನ ಹೇಳ್ತಾರೆ. ಇದರಿಂದ ಹೆದರ್ಕೊಂಡ ಮ್ಯಾನೇಜರ್ 4-5 ಲಕ್ಷ ಕೊಡಕ್ ಮುಂದಾಗ್ತಾನೆ. ಇವರು ಕೇಳಿದಷ್ಟು ದುಡ್ಡು ಕೊಡ್ಲಿಕ್ಕೆ ಆತನಿಗೆ ಕೊನೆಗೆ ಮಿನಿಮಮ್ 10 ಲಕ್ಷ ಬೇಡಿಕೆ ಇಟ್ಟಂತ ಸಂದರ್ಭದಲ್ಲಿ ಆತನಿಗೆ ಹಣ ಹೊಂದಕ್ಕಾಗಲ್ಲ. ಕೊನೆಗೆ ಆತ ಕೆಲವರನ್ನು ಮಾತು ಕೇಳಿ ನೇರವಾಗಿ ಪೊಲೀಸ್ ಠಾಣೆಗೆ ದೂರ ನೀಡುವಂತದ್ದು. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮಹಿಳೆ ಇದ್ದಾಳೆ, ಆ ಮಹಿಳೆಯ ಮಗನನ್ನು ಕೂಡ ವಶಕ್ಕೆ ಪಡೆದಿರುವಂತದ್ದು. ಜೊತೆಗೆ ಈ ಪ್ರಕರಣದಲ್ಲಿ ಸ್ವತಃ ಮಗನೇ ಏನು ಇಬ್ರು ಆರೋಪಿಗಳಿದ್ದಾರೆ, ಏನು ಮಹೇಶ್ ಬಗ್ಲಿ ಹಾಗೂ
ತೌಸೀಫ್ ಅಂತೇಳಿ ಏನೋ ಆರೋಪಿಗಳಿದ್ದಾರೆ ಅವ್ರ ಈ ಜೊತೆಗೂಡಿ ಮಗನೂ ಕೂಡ ಶಾಮೀಲಾಗಿರುವಂತದ್ದು, ಆತನು ಕೂಡ ಬ್ಯಾಂಕ್ ಮ್ಯಾನೇಜರ್ ಹೆದರಿಸುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಮಗನ ಅವಶ್ಯಕ ಪಡೆದು ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಇನ್ನುಳಿದಂತ ತಲೆಮರೆಸಿಕೊಂಡಿರುವಂತಹ 3 ಆರೋಪಿಗಳ ಪತ್ತೆ ಕೂಡ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಇದೊಂದು ಪ್ರಕರಣ ಆಗಿರ್ಬೋದು, ಇನ್ನು ಬೇರೆ ಬೇರೆ ಪ್ರಕರಣದಲ್ಲೂ ಈ ರೀತಿಯಾಗಿ ನಡೆಸಿರ್ಬೋದಾ ಅಥವಾ ಬೇರೆ ಬೇರೆದವರಿಗೂ ಕೂಡ ಇವರು ಹನಿ ಟ್ರ್ಯಾಪ್ ಮಾಡಿರ್ಬೋದಾ ಎಂಬ ಎಲ್ಲ ಆಯಾಮದಲ್ಲೂ ಸಹಿತ ಪೊಲೀಸರು ತನಿಖೆಯನ್ನ ಕೈಗೊಂಡಿರುವಂತದ್ದು. ಬೇರೆ ಬೇರೆ ರೀತಿಯಲ್ಲಿ ಜನರಿಗೆ ಕೂಡ ಹೆದರಿಸಬಹುದು ಎಂಬ ವಿಚಾರದಲ್ಲಿ ಕೂಡ ಪೊಲೀಸರು ಸಂಶಯವನ್ನು ವ್ಯಕ್ತಪಡಿಸಿ ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ಶರತ್, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗಾಗಿ.